ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ನಿನ್ನೆ ತಾನೇ ಅಧಿಕಾರವನ್ನು ಸ್ವೀಕರಿಸಿದ್ದಂತಹ ನರೇಂದ್ರ ಮೋದಿಜಿಯವರಿಗೆ ಇದೀಗ ಬಹುದೊಡ್ಡ ಶಾಕೊಂದು ಎದುರಾಗಿದ್ದು, ನಿನ್ನೆ ತಾನೇ ಪ್ರಮಾಣ ವಚನ ಸ್ವೀಕರಿಸಿದಂತಹ ಕೇಂದ್ರ ಸಂಪುಟದ ಒಬ್ಬ ಸದಸ್ಯ ಇದೀಗ ತಮ್ಮ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ನರೇಂದ್ರ ಮೋದಿಯವರಿಗೆ ಆ ಮೂಲಕ BJPಗೆ ಬಹುದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಅರೆ, ನಿನ್ನೆ ತಾನೇ ಸಂಪುಟಕ್ಕೆ ಸೇರಿದಂಥ ಸಚಿವ ಇವತ್ತ್ಯಾಕೆ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಆಶ್ಚರ್ಯ ನಮಗೆಲ್ಲ ಆದರೂ ಕೂಡ ಈ ಒಂದು ಸುದ್ದಿ ಸತ್ಯ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ. ನಿನ್ನೆ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನರೇಂದ್ರ ಮೋದಿಯವರು ದಕ್ಷಿಣ ಭಾರತದ 5 ರಾಜ್ಯಗಳ ಪೈಕಿ 13 ಸಂಸದರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಈ ಬಾರಿ ದಕ್ಷಿಣ ಭಾರತವನ್ನೇ ಬಹುತೇಕ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂದಿನ ಪಕ್ಷದ ಬೆಳವಣಿಗೆಯನ್ನು ಒಂದು ಗಮನದಲ್ಲಿಟ್ಕೊಂಡು ದಕ್ಷಿಣ ಭಾರತದ 5 ರಾಜ್ಯಗಳ 13 ಸಂಸದರಿಗೆ ಈ ಬಾರಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ ಈ ದಕ್ಷಿಣ ಭಾರತವನ್ನು ಅತ್ಯಂತ ಹೆಚ್ಚು ಈ ಬಾರಿ BJP ಗಮನ ಕೊಡುತ್ತೆ ಅಂತಕ್ಕಂಥ ಒಂದು ಸೂಕ್ಷ್ಮ ಸುಳಿವನ್ನು ಕೊಟ್ಟಿದ್ದರು. ಕರ್ನಾಟಕದ 5 ಸಂಸದರಿಗೆ ಮಂತ್ರಿ ಸ್ಥಾನ ದೊರಕಿರ್ತಕ್ಕಂಥದ್ದು ಕೂಡ ಕರ್ನಾಟಕದ ಪಾಲಿಗೆ ಬಹುದೊಡ್ಡ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇಂಥ ನಿನ್ನೆ ತಾನೇ ಕೇಂದ್ರ ಸಂಪುಟಕ್ಕೆ ಸೇರಿದಂತಹ ದಕ್ಷಿಣ ಭಾರತದ ಪ್ರಮುಖ ಸಂಸದರೊಬ್ಬರು ತಮ್ಮ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ತಮ್ಮ ಮಂತ್ರಿಮಂಡಲದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿರುವ ಆ ಕೇಂದ್ರ ಮಂತ್ರಿ ಆದರೂ ಯಾರು, ಅವರ ಈ ರಾಜೀನಾಮೆ ನಿರ್ಧಾರಕ್ಕೆ ಕಾರಣವೇನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. BJPಯ ಪಾಲಿಗೆ ಕಬ್ಬಿಣದ ಕಡಲೆ ಎನಿಸಿರ್ತಕ್ಕಂಥ ದಕ್ಷಿಣ ಭಾರತವನ್ನು ಮುಂದಿನ ಲೋಕಸಭಾ ಚುನಾವಣೆಯ ವೇಳೆಗೆ ಸಂಪೂರ್ಣವಾಗಿ ಸಜ್ಜುಗೊಳಿಸಬೇಕು. ಆ ಮೂಲಕ ಸುಮಾರು 80 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಕೇಂದ್ರದ BJPಯ ನಾಯಕರಿಗೆ ಆ ಒಂದು ಗುರಿ ಸಾಧನೆಗಾಗಿ ಈ ಬಾರಿ ಸುಮಾರು 13 ಸಂಸದರಿಗೆ ಈ ಬಾರಿ ಕೇಂದ್ರದ ಮಂತ್ರಿಮಂಡಲದಲ್ಲಿ ದಕ್ಷಿಣ ಭಾರತದ ಸಂಸದರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಇದರಲ್ಲಿ ಕೇರಳದಿಂದ ಗೆದ್ದಂತಹ ಏಕೈಕ ಸಂಸದ ಸುರೇಶ್ ಗೋಪಿ ಅವರಿಗೂ ಕೂಡ ಕೇಂದ್ರದ ಮಂತ್ರಿ ಸ್ಥಾನದ ಭಾಗ್ಯವನ್ನು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಇದೀಗ ಕೇರಳದ ತ್ರಿಶೂರ್ನ ಸಂಸದರಾಗಿರ್ತಕ್ಕಂಥ ಸುರೇಶ್ ಗೋಪಿ ತಾನು ಪ್ರಮಾಣ ವಚನ ಸ್ವೀಕರಿಸಿದ 24 ಗಂಟೆಯ ಒಳಗೇ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ಇದೀಗ BJPಯ ಕೇಂದ್ರ ನಾಯಕರಿಗೆ ತಮ್ಮ ಮನಸ್ಸಿನ ಭಾವನೆಯನ್ನು ತಿಳಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅರೆ, ನರೇಂದ್ರ ಮೋದಿ ಸಂಪುಟದಲ್ಲಿ ಒಂದು ಸಚಿವರಾಗೋಕ್ಕೆ ಎಷ್ಟೆಲ್ಲ ಸಂಸದರು ಒದ್ದಾಡ್ತಾರೆ, ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಕೇರಳದಿಂದ ಗೆದ್ದಂತಹ ಏಕೈಕ BJPಯ ಸಂಸದನಿಗೆ ಸ್ವತಃ ನರೇಂದ್ರ ಮೋದಿಯವರೇ ಮಂತ್ರಿ ಸ್ಥಾನದ ಅವಕಾಶವನ್ನು ಮಾಡಿಕೊಟ್ರೂ ಕೂಡ ಸುರೇಶ್ ಗೋಪಿ ಅವರ ರಾಜೀನಾಮೆಯ ನಿರ್ಧಾರಕ್ಕೆ ಕಾರಣ ಇವೇನು ಅಂತಕ್ಕಂಥದ್ದು ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಇವತ್ತು ಕೇರಳದ ಸ್ಥಳೀಯ ಮಾಧ್ಯಮಗಳೊಂದಿಗೆ ಪ್ರೆಸ್ ಮೀಟ್ನನ್ನು ಮಾಡಿದಂತಹ ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರು ತಮ್ಮ ರಾಜೀನಾಮೆ ಇಂಗಿತವನ್ನು ವ್ಯಕ್ತಪಡಿಸೋದ್ರ ಮೂಲಕ ಇಡೀ ಕೇರಳದ ಜನರಿಗೆ ಬಹುದೊಡ್ಡ ಶಾಕನ್ನು ತಂದೊಡ್ಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಸುರೇಶ್ ಗೋಪಿ ಅವರ ಈ ರಾಜೀನಾಮೆ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ, BJP ಸುರೇಶ್ ಗೋಪಿ ಅವರಿಗೆ ಈ ಬಾರಿ ಕೇರಳದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಅಲ್ಲಿ BJP ಇನ್ನಷ್ಟು ಸದೃಢವಾಗುತ್ತೆ. ಆ ಮೂಲಕ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ BJPಗೆ ಬಹುದೊಡ್ಡ ಬಲ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡು BJPಯಿಂದ ಗೆದ್ದಂತಹ ಏಕೈಕ ಸಂಸದರಾಗಿದ್ದರೂ ಕೂಡ ಸುರೇಶ್ ಗೋಪಿ ಅವರಿಗೆ ಕೇಂದ್ರದ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ಮೂಲತಃ ಚಿತ್ರನಟರಾಗಿರ್ತಕ್ಕಂಥ ಸುರೇಶ್ ಗೋಪಿ ಅವರು ಒಂದು ವೇಳೆ ಕೇಂದ್ರದ ಮಂತ್ರಿಯಾಗಿದ್ದರೆ ತಾನು ಈಗಾಗಲೇ ಏನು ಒಪ್ಕೊಂಡಿರ್ತಕ್ಕಂಥ ಚಿತ್ರಗಳನ್ನು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟು ಇದೀಗ ಕೇಂದ್ರದ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಕೇರಳದ ಸ್ಥಳೀಯ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸುರೇಶ್ ಗೋಪಿ ಅವರು, ನಾನು ಈಗಾಗಲೇ ನನ್ನ ರಾಜೀನಾಮೆ ನಿರ್ಧಾರವನ್ನು ನನ್ನ ಕೇಂದ್ರದ BJP ನಾಯಕರಿಗೆ ತಿಳಿಸಿದ್ದೀನಿ, ನನ್ನನ್ನು ಈ ಕೇಂದ್ರ ಮಂತ್ರಿ ಸ್ಥಾನದಿಂದ ಮುಕ್ತಗೊಳಿಸ್ತಾರೆ ಅಂತಕ್ಕಂಥ ಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಇವರ ರಾಜೀನಾಮೆಯ ನಿರ್ಧಾರ ಬಹುತೇಕ ಅಚಲವಾಗಿದೆ ಅಂತಕ್ಕಂಥ ಒಂದು ಭಾವನೆ ಬರೋದಕ್ಕೆ ಕಾರಣವಾಗಿದ್ದಾರೆ.
ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿರ್ತಕ್ಕಂಥ ತ್ರಿಶೂರ್ನ ಜನತೆಗೆ ನಾನು ನ್ಯಾಯವನ್ನು ಒದಗಿಸ್ತೀನಿ. ನನ್ನ ಶಕ್ತಿಗೂ ಮೀರಿ ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರ ಋಣವನ್ನು ತೀರಿಸ್ತೀನಿ. ಆದರೆ ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನು ನಡೆಸೋದಕ್ಕೆ ನನಗೆ ನನ್ನ ಕಾರ್ಯ ಒತ್ತಡದ ನಡುವೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 24 ಗಂಟೆಯ ಒಳಗೆ ಕೇಂದ್ರದ ಮಂತ್ರಿಮಂಡಲದ ಪ್ರಥಮ ವಿಕೆಟ್ ಬಹುತೇಕ ಬೀಳೋ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಒಂದು ಶಾಕಿಂಗ್ ವಿಷಯ ಇದೀಗ ಕೇಳಿಬರ್ತಾ ಇದೆ. ಈಗಾಗಲೇ ಸುರೇಶ್ ಗೋಪಿ ಅವರು ತಮ್ಮ ರಾಜೀನಾಮೆ ಇಂಗಿತವನ್ನು ಕೇಂದ್ರದ ನಾಯಕರಿಗೆ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಆ ಕಾರಣಕ್ಕೆ ಬಹುತೇಕ ನರೇಂದ್ರ ಮೋದಿಯವರು ಯಾವ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲಕಾರಿ ಅಂಶವಾಗಿದೆ. ಈ ಸುರೇಶ್ ಗೋಪಿ ಅವರ ರಾಜೀನಾಮೆಯನ್ನು ನರೇಂದ್ರ ಮೋದಿಯವರು ಒಪ್ಕೊಳ್ತಾರಾ ಅಥವಾ ಸುರೇಶ್ ಗೋಪಿ ಅವರಿಗೆ ಒಂದು ಒತ್ತಡವನ್ನು ಹೇರೋದ್ರ ಮೂಲಕ ಅವರನ್ನು ಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಮನವೊಲಿಸ್ತಾರೆ ಅಂತಕ್ಕಂಥದ್ದು ಬಹುದೊಡ್ಡ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬಹುತೇಕ ಸುರೇಶ್ ಗೋಪಿ ಅವರು ಮಾಧ್ಯಮಗಳಲ್ಲಿ ಮಾತಾಡಿದ ರೀತಿಯನ್ನು ನೋಡಿದರೆ ಅವರು ನಿಜಕ್ಕೂ ಕೂಡ ರಾಜೀನಾಮೆ ನಿರ್ಧಾರಕ್ಕೆ ಬದ್ಧವಾಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಒಂದು ವೇಳೆ ತಾನು ನಿರ್ಧರಿಸಿದಂತೆ ಸುರೇಶ್ ಗೋಪಿ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದರೆ ಅದು ಕೇರಳದಲ್ಲಿ BJPಗೆ ಬಹುದೊಡ್ಡ ಹಿನ್ನಡೆಯಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸುರೇಶ್ ಗೋಪಿ ಅವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ BJPಯನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಕೇರಳದಲ್ಲಿ ಉತ್ತಮ ಸಂಘಟನೆಯನ್ನು ಮಾಡಬೇಕು, ಆ ಮೂಲಕ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ BJPಯ ರಾಷ್ಟ್ರೀಯ ನಾಯಕರಿಗೆ ಸುರೇಶ್ ಗೋಪಿ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ದಿಢೀರ್ ನಿರ್ಧಾರ ಬಹುದೊಡ್ಡ ಶಾಕನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಬಹುತೇಕ ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರೊಂದಿಗೆ ಕೇಂದ್ರದ BJP ನಾಯಕರು ಮನವೊಲಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಆದರೆ ಸುರೇಶ್ ಗೋಪಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯತಕ್ಕಂಥ ಚಾನ್ಸ್ಗಳು ಕೂಡ ಕಡಿಮೆ ಅಂತಕ್ಕಂಥ ಒಂದು ವಿಷಯ ಕೂಡ ಈಗ ಹೊರಗೆ ಬಂದಿದೆ. ಕಾದು ನೋಡೋಣ ಸ್ನೇಹಿತರೆ, ನಿಜಕ್ಕೂ ಕೇಂದ್ರ ಸಚಿವ ಸುರೇಶ್ ಗೋಪಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರಾ, ಆ ಮೂಲಕ ನರೇಂದ್ರ ಮೋದಿ ಅವರಿಗೆ ಬಹುದೊಡ್ಡ ಶಾಕನ್ನು ಕೊಡ್ತಾರಾ, ಅಥವಾ ಸುರೇಶ್ ಗೋಪಿ ಅವರ ಮನವೊಲಿಸೋದ್ರ ಮೂಲಕ ಅವರನ್ನು ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯತಕ್ಕಂಥ ಒಂದು ಅವಕಾಶವನ್ನು ನರೇಂದ್ರ ಮೋದಿ ಮಾಡಿಕೊಡ್ತಾರಾ? ಕಾದು ನೋಡೋಣ. ಈ ಸುರೇಶ್ ಗೋಪಿ ಅವರ ರಾಜೀನಾಮೆ ನಿರ್ಧಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೇಂದ್ರ ಮಂತ್ರಿಯ ರಾಜೀನಾಮೆಯ ಒಂದು ಸುದ್ದಿ ಅನೇಕ ಜನಗಳಿಗೆ ತಲುಪಲಿ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನನ್ನ ಓಲಿ ನ್ಯೂಸ್ ಚಾನಲನ್ನು ಹೀಗೆ ನೋಡ್ತಾ ಇರ್ರಿ. ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಬಯಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.